ಹೇ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಬ್ಲಾಗ್. ಇವತ್ತಿನ ಬ್ಲಾಗನ್ನು ನಾನು ನಿಮ್ಗೆ ತೋರಿಸ್ತಿರೋದು ಮಾಡ್ತಿದ್ದೀನಿ. ಈಗ ನೈಟ್ ಡಿನ್ನರ್ಗೆ ಮಧ್ಯಾಹ್ನ ತುಂಬಾ ಜಾಸ್ತಿ ಹೆವಿ ಅನಿಸ್ತಿತ್ತು. ಸೊ ಈಗ ಲೈಟ್ಗೆ ಇರಲಿ ಡಿನ್ನರ್ ಅಂತ ಅಂದ್ಬಿಟ್ಟು ಹಾಗಲಕಾಯಿ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ, ಬಿಕಾಸ್ ಇದು ಕಹಿ ಇರುತ್ತೆ ಅಂತ. ಬಟ್ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ಇದು ವೆರೈಟೀಸ್ ಮಾಡ್ಬೋದು ನಾವು. ಈಗ ಒನ್ ಆಫ್ ದಿ ರೆಸಿಪಿ ನಾನು ಇವತ್ತು ಮಾಡ್ತಿರೋದು ಏನಂತಂದರೆ, ನಮ್ಮಮ್ಮ ಮಾಡ್ತಾರೆ ಈ ಒಂದು ರೆಸಿಪಿನ. ಒಂದು ಪಲ್ಯ ಇದು, ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್, ಅದು ವೆರಿ ಟೇಸ್ಟಿ. ಯಾರು ಇಷ್ಟ ಆಗಲ್ಲ ಕಹಿ ಅಂತಿರಲ್ಲ, ಅವರು ಇದನ್ನ ಟೇಸ್ಟ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ ಬೇಕು ಅಂತೀರ, ಟ್ರೈ ಮಾಡಿ. ಓಕೆ, ನಾನು ಇದಕ್ಕೊಂದು ಹಾಗಲಕಾಯಿ ತೊಗೊಳ್ತಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡಿ ನಿಮಗೆ. ನಾನು ಆಲ್ರೆಡಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಬೇಕಿದು. ಯೂಶ್ವಲಿ ಕಹಿ ಇರೋದ್ರಿಂದ ಯಾವುದೇ ಒಂದು ಅಡುಗೆಗೆ ಉಪ್ಪು, ಹುಳಿ, ಖಾರ ಇವಿಷ್ಟು ಕರೆಕ್ಟಾಗಿದ್ದರೆ ರುಚಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಹುಳಿ ಒಂಚೂರು ಜಾಸ್ತಿ ತೊಗೋಬೇಕು. ಹುಣಸೆ ಹಣ್ಣು ಸ್ವಲ್ಪ, ಆಮೇಲೆ ಅರಿಶಿನ, ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ನಾನು, ಬೆಲ್ಲದ ಪುಡಿ ಇದು. ಆಮೇಲೆ ಇದು ಅಚ್ಕಾರದ ಪುಡಿ ಸ್ವಲ್ಪ. ಇದು ರುಚಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. 1 ಸ್ಪೂನು ಇಲ್ಲ 1/2 ಸ್ಪೂನ್ ಅಂತ ಏನಿಲ್ಲ, ನಿಮ್ಗೆ ಎಷ್ಟು ರುಚಿಗೆ ಎಷ್ಟು ಕ್ವಾಂಟಿಟೀಸ್ ತೊಗೋತೀರ ಟೇಸ್ಟ್ ಮಾಡ್ಕೊಂಡು ಮತ್ತೆ ನೀವು ಅದಕ್ಕೆ ಎಕ್ಸ್ಟ್ರಾ ಹಾಕೋಬೋದು. ಮತ್ತು ಉಪ್ಪು. ಸೊ ಹುಣಸೆ ಹಣ್ಣು, ಅರಿಶಿನ, ಬೆಲ್ಲ, ಅಚ್ಕಾರದ ಪುಡಿ ಮತ್ತು ಉಪ್ಪು, ಆ್ಯಂಡ್ ಡೆಫಿನೆಟ್ಲಿ ಹಿಂಗೆ ಇದಕ್ಕೆ ಮಸ್ಟ್ ಅಂಡ್ ಶುಡ್. ಹಿಂಗಿದ್ರೆ ಒಂಥರ ರುಚಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಲೆಟ್ಸ್ ಗೋ ಫಾರ್ ದ ರೆಸಿಪಿ. ನೋಡಿ, ನಾನು ಇದು ಸಣ್ಣದು ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಕಿಚನ್ ಸ್ಲಾಬ್ ಮೇಲೆ ಕಟ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್. ನೋಡಿ, ತುಂಬ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಳಗಡೆ ಇರುವಂಥ ಬೀಜ ಬೇಕಾದ್ರೆ ನಾನು ತೆಗೆದುಬಿಟ್ಟಿದ್ದೀನಿ. ಯೂಶಲಿ ಕೆಲವೊಂದ್ಸರಿ ಅದು ಎಳೆ ಬೀಜ ಇದ್ದರೆ ಹಾಗೆ ಬಿಟ್ಟರೆ ರುಚಿ ಇರೋದು ಒಂಥರ ಟೇಸ್ಟ್ ಇರುತ್ತೆ. ಬಾಯಿ ಸಿಕ್ಕರೆ ಯು ಕ್ಯಾನ್ ಜಸ್ಟ್ ರಿಟೈನ್ ಮಾಡ್ಕೋಬೋದು. ಹಾಗೆ ಈ ತರಕಾರಿಗಳನ್ನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಫಾಸ್ಟಿ ಮಾಡ್ಬಿಡ್ತೀನಿ. ನೇಸರಿ ಎಲ್ಲ ನೋಡಿ ತೋರಿಸ್ತೀನಿ ನಿಮಗೆ. ಹುಣಸೆಹಣ್ಣು ಸ್ವಲ್ಪ ನೀರು ಹಾಕಿ ನೆನೆಸಿಡ್ತೀನಿ. ಈಗ ಹುಣಸೆಹಣ್ಣು ನೀವು ಪ್ಯಾನ್ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇದು ಇದಕ್ಕೆ ನನಗೆ ಒಗ್ಗರಣೆಗೆ ಸಾಸಿವೆ ಹಾಕ್ತೀನಿ ಸ್ವಲ್ಪ. ಸಾಸಿವೆ ಸಿಡಿಲಿ. ಸಾಸಿವೆ ಚೆನ್ನಾಗಿ ಸಿಡಿದಾಗೆ ಚೆನ್ನಾಗಿರೋದು ಒಗ್ಗರಣೆ, ಯಾವುದೇ ಒಗ್ಗರಣೆ ಹಾಕೋದು. ಓಕೆ, ಸಾಸಿವೆ ಸಿಡಿದ ಮೇಲೆ ಈಗ ನಾನು ಸಿಡಿದ್ರೆ ನಾನೀಗ ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ಈಗ ನಾನು ಬೆಲ್ಲ ಹಾಕ್ತೀನಿ ಸ್ವಲ್ಪ, ಅರಿಶಿನ, ಉಪ್ಪು ಮತ್ತು ಅಚ್ಕಾರದ ಪುಡಿ. ಓಕೆ, ಇದು ಒಗ್ಗರಣೆ ಈಗ ಎಷ್ಟು ಘಮ ಅಂತ ಅಂದರೆ ಎಷ್ಟು ಸೂಪರ್ ಘಮ, ವಾವ್ ಅನ್ಸೋದು ಈಗ. ಇದಕ್ಕೆ ತೊಳ್ಕೊಂಡಿರೋಂಥ ಒಂದು ಹಾಗಲಕಾಯಿ ನಾವು ಕಟ್ ಮಾಡಿದ್ದೀವಿ. ಹಾಗಲಕಾಯಿನೆಲ್ಲ ಹಾಕ್ತೀವಿ. ಇದಕ್ಕೆ ಬೆಲ್ಲ ಹಾಕಿದ್ರೆ ಏನಾಗಿದೆ ಸ್ವಲ್ಪ ನೋಡಿ, ಇಂಥ ಬ್ರೌನಿಶ್ ಬರುತ್ತೆ ಮತ್ತು ಸ್ವಲ್ಪ ಪಾಕ ಥರ ಬರುತ್ತೆ. ತುಂಬ ಚೆನ್ನಾಗಿ ಬಂದಾಗ ಒಳ್ಳೆ ರೆಸಿಪಿ ಆಗುತ್ತೆ ಇದು.
ರೆಸಿಪೀಸ್ ನೋಡಿದ್ರೆ ಎಂಥವ್ರಿಗೂ ಈಗ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರ್ಗೂ ಏನಾಗುತ್ತೆ ಇಷ್ಟು ಕ್ವಿಕ್ಕಾಗಿ ಆಗುತ್ತೆ ಮತ್ತು ಎಷ್ಟು ರುಚಿಯಾಗುತ್ತೆ ಮಾಡೋಣ ಅಂತ ಅನಿಸ್ಬೇಕು. ಆ ಥರ ಇರಬೇಕು ರೆಸಿಪೀಸ್ ಯಾವುದೇ ಮಾಡಿದ್ರು. ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಆದರೆ ಮಾಡೋ ಇಂಟ್ರೆಸ್ಟ್ ಇರೋಲ್ಲ. ಬಟ್ ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಮಾಡೋ ಒಂದು ಫ್ಯಾಷನ್ ಇದ್ದರೆ, ಅಡುಗೆ ಮಾಡೋ ಫ್ಯಾಷನ್ ಇದ್ದರೆ ಡೆಫಿನೆಟ್ಲಿ ಸ್ವಲ್ಪ ಟೈಮ್ ತೊಗೊಂಡು ಕೆಲವೊಂದು ರೆಸಿಪೀಸ್ ಟೈಮ್ ಬೇಕಾಗುತ್ತೆ. ಬಟ್ ಆದಷ್ಟು ವಿ ಕ್ಯಾನ್ ಡೂ ಥಿಂಗ್ಸ್ ವೆರಿ ಕ್ವಿಕ್ಲಿ ಅಂತ ಹೋಗಿ ನಾನು ಹಿಂಗೆ ಮಾಡ್ತೀನಿ ನೋಡಿ. ನನಗೆ ಹುಣಸೆ ನಾನು ನೆನೆಸಿದೆ ನೋಡಿ, ಅದಕ್ಕೆ ಕಿವಿಸ್ಬಿಟ್ಟಿದ್ದಕ್ಕೆ ನೋಡಿ ಈಗಿಷ್ಟು ಹೀಗೆ ಹಾಕಿ ಬೇಕಾದ್ರೆ ಹುಳಿ ಎಷ್ಟು ಬೇಕಾದ್ರೆ ನೋಡ್ಕೊಂಡು ಹಾಕ್ಬೋದು. ಇಷ್ಟೇ ಫ್ರೆಂಡ್ಸ್. ಇದೊಂದು 5 ಮಿನಿಟ್ಸಿಂದ 5ರಿಂದ ಒಂದು 7-8 ನಿಮಿಷ ನನಗೆ ಕಮ್ಮಿ ಫ್ಲೇಮಲ್ಲಿಂದ ಮುಚ್ಚಿಟ್ಬಿಡ್ತೀನಿ. ಇದು ಚೆನ್ನಾಗಿ ಬೇಯ್ದು ಈಗ ನಾನು ಅದನ್ನೇ ನೋಡಿ ಕ್ಲೋಸ್ ಮಾಡಿರ್ತಾ ಇದ್ದೀನಿ. ನಾನೀಗ ಕಲ್ಲಿಗೆ ಇಟ್ಟಿದ್ದೀನಿ, ಪಲ್ಯ ಬೇಯ್ತಿದೆ. ಅಷ್ಟು ನನಗೆ ಬೇಗ ಇನ್ನೊಂದು ಇದು ಮಾಡ್ಕೋಬೇಕಾಗಿದೆ. ಏನಂತ ಅಂದರೆ ನಾಳೆ ಬೆಳಗ್ಗೆಗೆ, ನಾಳೆ ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ತಿಂಡಿ ಏನಾದರೂ ಸ್ವಲ್ಪ ನಿಧಾನಕ್ಕೆ ನೋಡೋಣ ಅಂತ ಅನ್ಕೊಂಡ್ಬಿಡಿ. ಸೊ ತಿಂಡಿ ಒಂದು ಕ್ವಿಕ್ಕಾಗೋಂಥದ್ದು ಇಡ್ಲಿಗೆ ನೆನೆಸಿಟ್ಟಿದ್ದೀನಿ. ನಾನಿದು ಒಂದು ಪ್ರಪೋರ್ಷನ್ ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಏನೇನು ಹಾಕಿ ಮಾಡ್ತೀನಿ ಸೊ ದಟ್ ಅದು ತುಂಬ ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದು ಅಂತೇಳಿ ಇನ್ನೊಂದು ಎಪಿಸೋಡ್ ನಾನು ತೋರಿಸ್ತೀನಿ ಈಗ. ಬಟ್ ಈ ಸದ್ಯಕ್ಕೆ ನಾನೀಗ ಈ ಒಂದು ಪಲ್ಯ ಆಗಷ್ಟರಲ್ಲಿ ಇಡ್ಲಿಗೆ ರುಬ್ಕೊಂಡ್ಬಿಡ್ತೀನಿ. ಸೊ ಟೈಮ್ ಬೇಗ ಹೇಗೆ ನಾವು ಸೇವ್ ಮಾಡ್ಬೋದು ಅಂತ ತೋರಿಸ್ತೀನಿ ಈಗ. ಓಕೆ, ಸ್ವಲ್ಪ ಸೊಳ್ಳೆ ಬಂದಿದೆ, ಹಾಗಾಗಿ ಕಿಚನ್ ನಾನು ರುಬ್ಬೇಕು ಹಾಕ್ತಿದ್ದೀನಿ. ನನಗೆ ಸೊಳ್ಳೆಗೂ ನನಗೂ ಅಲರ್ಜಿ, ಸ್ವಲ್ಪ ಸೊಳ್ಳೆಗೂ ಅದು ನನಗೆ ಅಲರ್ಜಿ ಇರೋದ್ರಿಂದ ಈಗ ನಾನು ರುಬ್ಬಿರುವಂಥ ಒಂದು ಹೇಗೆ ಗೊತ್ತಾ, ಈ ಒಂದು ತರಕಾರಿ ಇರಬೇಕು ಸ್ವಲ್ಪ. ಇಡ್ಲಿಗೆ ಒಂಚೂರು ತರಕಾರಿ ಇದ್ದರೆ ಇಡ್ಲಿ ಚೆನ್ನಾಗಿ ಬರುತ್ತೆ, ತುಂಬ ನುಣ್ಣಗಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನಾಳೆ ಇಡ್ಲಿ ಮಲ್ಲಿಗೆ ಇಡ್ಲಿ ರುಬ್ಬಿದಾಯ್ತು ಫ್ರೆಂಡ್ಸ್. ಅಷ್ಟು ಬೇಗ ಇದು ಪಲ್ಯ ಆಲ್ಮೋಸ್ಟ್ ಮುಗಿತಾ ಇದೆ ಅಂತ ನೋಡ್ತೀನಿ ಈಗ. ಅಷ್ಟರಲ್ಲಿ ನನಗೆ ಏನು ಮಾಡ್ತೀನಿ, ಈಗ ಚಳಿಗಾಲ ಆಗಿರೋದ್ರಿಂದ ಇದು ಫರ್ಮೆಂಟ್ ಆಗೋದಿಲ್ಲ, ಹಾಗಾಗಿ ಈಗಲೇ ಉಪ್ಪು ಹಾಕ್ಬಿಡ್ತೀನಿ. ನೈಟ್ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಹಾಕಿ. ಉಪ್ಪು ತುಂಬ ಜಾಸ್ತಿ ಸರಿ ಹೋಗಲ್ಲ, ಸೊ ಕಮ್ಮಿ ಆದ ಪರವಾಗಿಲ್ಲ, ಬೆಳಗ್ಗೆ ಬೇಕಾ ನೀವು ನೋಡ್ಕೊಂಡು ಹಾಕೋಬೋದು. ಇದನ್ನ ಕೈನಲ್ಲಿ ನಾನು ಕಲಿಸ್ತಿದ್ದೀನಿ, ಯಾಕಂದರೆ ಇದು ಫರ್ಮೆಂಟ್ ಚೆನ್ನಾಗುತ್ತೆ ನೋಡಿ. ಈಗ ನಾನು ಇಡ್ಲಿ ತಗೊಳ್ಳೋದು ಮತ್ತೆ ನಾನು ಜಾಸ್ತಿ ನೀರು ಹಾಕ್ತಿಲ್ಲ, ಈಗ ಸ್ವಲ್ಪ ಗಟ್ಟಿನೇ ಇರಬೇಕು ಮತ್ತು ತರಕಾರಿ ಆಗಿದೆ ನೋಡಿ ಹೀಗಿದೆ. ಸ್ವಲ್ಪ ಚೆನ್ನಾಗಿದೆ, ಒಂಚೂರು ಕಲಿಸ್ಬಿಟ್ಟು 1-2 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಬೆಳಗ್ಗೆ ಆಚೆ ಇಡ್ತೀನಿ, ಫ್ರಿಜ್ನಲ್ಲಿ ಇಡಬೇಡ, ಇದನ್ನ ಹೊರಗಡೆ ಇಟ್ಟರೆ ಸಾಕು. ಫರ್ಮೆಂಟ್ ಆಗಿ ಇದು ಡಬಲ್ ಸೈಜ್ ಆಗಿರುತ್ತೆ ನೋಡಿ. ಬೆಳಗ್ಗೆ ನೋಡೋಷ್ಟೇ ಸ್ವಲ್ಪ ಅಟ್ಲೀಸ್ಟ್ ಡಬಲ್ ಸೈಜ್ ಇಲ್ಲ, ಅಟ್ಲೀಸ್ಟ್ ಒಂದು ಇಷ್ಟೇ. ಓಕೆ, ಮತ್ತು ನಾನೀಗ ಇನ್ನೊಂದು ಹೇಳ್ತೀನಿ ನಿಮಗೆ ಎಲ್ಲರೂ. ಕಿಚನ್ ನಮ್ಗೆ ನೀಟಿಗೆ ಇಟ್ಕೋಬೇಕಂದ್ರೆ ಎಲ್ಲ ಪಾತ್ರೆಗಳೆಲ್ಲ ನಾವೆಲ್ಲ ಮೇಲೆ ಗಲೀಜೆಲ್ಲ ಮಾಡ್ಕೊಂಡ್ಮೇಲೆ, ಸರಿ ಸಪೋಸ್ ಅಡುಗೆ ಮಾಡ್ತೀವಿ, ಅಡುಗೆಲ್ಲ ಮಾಡಿದ್ಮೇಲೆ ಏನಾಗುತ್ತೆ, ಸುಮಾರು ಪಾತ್ರೆಗಳಿರುತ್ತೆ, ಹಾಗೆ ಬಿಟ್ಟು ಲಾಸ್ಟಲ್ಲಿ ತೊಳೆಯೋಣ ಅಂತ ಅನ್ಕೊಂಡ್ರೆ ಏನಾಗುತ್ತೆ, ಕಿಚನ್ ಫುಲ್ ಮೆಸ್ಸಾಗಿ ಆಗಿರುತ್ತೆ ಮತ್ತು ಮಾಡೋ ಇಂಟ್ರೆಸ್ಟ್ ಇರಲ್ಲ. ಸೊ ಐ ಥಿಂಕ್ ಖುಷಿ ಹೋಗ್ತಿದೆ, ಬೇಗ ತೆಗೆದುಬಿಡೋಣ. ಓಕೆ, ಬರೀ ಲೆಟ್ಸ್ ಗೋ ಫಾರ್ ಆಲ್ಮೋಸ್ಟ್ ಸಲಾಡ್ ಶುರು ಆಗ್ತದೆ. ಪರ್ಫೆಕ್ಟ್. ಕಾಣ್ತಿದ್ಯಾ ಇವಾಗ ನೋಡಿದ್ರೆ ಬಿಸಿಲು ಹದ ಇದಕ್ಕೆ. ಓಕೆ, ಇದಾಗಿದೆ ಈಗ. ಎಸ್, ಬಿಸಿ ಬಿಸಿ ಹಾಗಲಕಾಯಿ, ಸ್ವೀಟು, ಹುಳಿ, ಉಪ್ಪು, ಖಾರ ಎಲ್ಲ ಇರೋಂಥ ಹಾಗಲಕಾಯಿ ಪಲ್ಯ. ಇದು ಒಂಥರ ಹಳೇ ಒಂದು ರೆಸಿಪಿ, ಇದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು. ನನ್ನ ಅಮ್ಮನ ಬಂದಿರೋಂಥ ರೆಸಿಪಿ ನಾನೀಗ I'll try and it's very tasty, yummy and you have to try. ಯಾರು ಹಾಗಲಕಾಯಿ ತಿನ್ನಬೇಕು ಅವರೆಲ್ಲ ತಿಂದ ಮೇಲೆ ಈ ರೆಸಿಪಿ ತಿಂದು ಡೆಫಿನೆಟ್ಲಿ ಮಾಡಕ್ಕೆ ಶುರು ಮಾಡ್ತಾರೆ. give it try. ಪರ್ಫೆಕ್ಟ್, ಇಟ್ಸ್ ವೆರಿ ಯಮ್ಮಿ, ಟೇಸ್ಟಿ, ಚೆನ್ನಾಗಿ. ಓಕೆ, ಈಗ ನೆಕ್ಸ್ಟ್ ಆಗಿ ನಾನು ಏನು ಮಾಡ್ತೀನಿ, ಇವತ್ತು ನೈಟ್ಗೆ ಜೋಳದ ರೊಟ್ಟಿ ಮಾಡೋಣ ಅಂತ ಅನ್ಕೊತೀನಿ. ಜೋಳದ ರೊಟ್ಟಿ ಮಾಡೋದು ಅಂತ ಜಸ್ಟ್ ಶೋರು. again this recipe I'm trying very first time. ಜೋಳದ ರೊಟ್ಟಿ ಮಾಡಿದ್ರೆ ನಾನಾಗೆ ಫಸ್ಟ್ ಟೈಮ್ ಮಾಡ್ತಾರೆ, ನನ್ನ ಮನೇಲಿ ಅಲ್ಲಿ ಅಮ್ಮ ಮಾಡ್ತಾರೆ. ಸೊ ಆ ವಾಸ್ತ ಫೋನ್ ಮಾಡಿ ಕೇಳ್ಕೊಂಡು ಹೇಗೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು. ಎಸ್ ಫ್ರೆಂಡ್ಸ್, ನನಗೆ ಜೋಳದ ರೊಟ್ಟಿ ಅಂತ ಹೇಳಿದ್ರೆ, ಜೋಳದ ರೊಟ್ಟಿಗೆ ನನಗೆ ಒಂದು ರೆಡಿಮೇಡ್ ಜೋಳದ ಪುಡಿ ತಂದು, ಜೋಳದ ಹಿಟ್ಟು ತಂದಿದ್ದೀನಿ. ಸಾರಿ, ಇದೊಂದು ಎಷ್ಟೆಷ್ಟು ಪ್ರಪೋರ್ಷನ್ಸ್ ಹಾಕಬೇಕು ಹಿಟ್ಟು ಮತ್ತು ನೀರು ಅನ್ನೋದು ನನಗೆ ಇದು ಕಣ್ಣು ಅಳತೆ ಅಂತ ಹೇಳ್ತಾರೆ ಹಾಗೆ. ಸೊ 1 ಕಪ್ಪು ಇದೊಂದು ಕಪ್ಪು ಅಂತಲ್ಲ, ಜಸ್ಟ್ ಒಂದು ನೀರು ಕಣ್ಣು ಅಳತೆ ನೋಡ್ತೀನಿ. ಬಟ್ ಅಲ್ಲಿ ಶೋ ಯು ಹೇಗೆ ಅಂತ. ಬಟ್ ನೆಕ್ಸ್ಟ್ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಮ್ಮ ಕೇಳ್ಕೊಂಡು ಹೇಳ್ತೀನಿ. ಈಗ 1 ಕಪ್ಗೆ ಎಷ್ಟು ಹೋಗಬೇಕು ಹಿಟ್ಟು ಅಥವಾ ನೀರು ಅಂತ ಹೇಳಿ ಪ್ರಪೋರ್ಷನ್ ಆಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್. ಬಟ್ ಫಾರ್ ನಾವು ಇದು ಕಣ್ಣು ಅಳತೆ ಮಾಡ್ತೀನಿ. ಹೋಪ್ ಇಟ್ ಕಮ್ಸ್ ಗುಡ್. ಓಕೆ, ಫಸ್ಟ್ ನಾನೀಗ
ಓಕೆ, ಫಸ್ಟ್ ನಾನು ಒಂದು ಈ ಥರ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನಾಗುತ್ತೆ, ಈ ಥರ ಪಾತ್ರೆ ಸ್ಟೀಲ್ ಪಾತ್ರೆ ಇಟ್ಟರೆ ಏನಾಗುತ್ತೆ, ತಳ ಹತ್ಬಿಡುತ್ತೆ ಬೇಗ. ಇದು ಮುದ್ದೆಗಾಗಿ ಅಥವಾ ಈ ಥರ ಮಾಡ್ಕೋಬೇಕಾದ್ರೆ ರೊಟ್ಟಿಗೆ ಅಥವಾ ಈ ಥರ ಪಾತ್ರೆ ಇಟ್ಕೊಂಡು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ನೋಡಿ, ನಿಮ್ಗೆ ಯಾವ ಥರ ಬೇಕು ಅದು ಮಾಡ್ಬೋದು. ಓಕೆ, ಮೊದಲಿಗೆ ನಾನು ಒಂದು ಸ್ವಲ್ಪ ಒಂದು 5 ರೊಟ್ಟಿ ಆಗೋಕ್ಕೆ ಈಗ ನಾನು ಮಾಡ್ತಿದ್ದೀನಿ. ಸೊ ಹಾಗಾಗಿ ನೋಡಿ, ಒಂದು ಸ್ವಲ್ಪ ನೀರು ಹಾಕ್ತೀನಿ. ತೋರಿಸ್ತೀನಿ ನೀರು ಎಷ್ಟು ಹಾಕ್ತೀನಿ ಅಂತ. ಹಾಕಿದ್ದೀನಿ ನೀರು ಆಲ್ಮೋಸ್ಟ್ ಇದಕ್ಕಿಂತ ಒಂಚೂರು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಇನ್ನೂ ಮಾಡ್ಬೋದು ಫ್ರೆಂಡ್ಸ್. ಇವಾಗ ನಮ್ಮ ಮಾಡ್ತಾರೆ ಥರ ಅಕಸ್ಮಾತ್ ನಮ್ಗೆ ನೀರು ಅಳತೆ ಸರಿಯಾಗಿ ಗೊತ್ತಾಗಿಲ್ಲ ಅಂದರೆ ಬೇಕಾದ್ರೆ ಹೆಚ್ಚಿಗೆ ನೀರು ಇಟ್ಕೋಬೋದು. ಹೆಚ್ಚಿಗೆ ನೀರು ಇಟ್ಬಿಟ್ಟು ಆ ನೀರನ್ನ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಒಂದು ಪಾತ್ರೆ ಹಾಕಿಟ್ಕೊಳ್ಳೋದು ಸಪ್ರೇಟ್ ಒಂದು ಸ್ವಲ್ಪ. ಮತ್ತು ಇದಕ್ಕೆ ಹಿಟ್ಟು ಹಾಕಿ ಕಲಿಸ್ತೀನಿ. ಅಕಸ್ಮಾತ್ ಕಮ್ಮಿ ಬಿದ್ದರೆ ಇದು ನೀರು ಮತ್ತು ಈ ಕುದಿತಾ ನೀರನ್ನ ಒಂದು ಸ್ವಲ್ಪ ಇದು ಮಾಡಿಸ್ಕೋಬೋದು. ಸೊ ಹೋಪ್ ಆ ಥರ ಸಿಚುವೇಶನ್ಸ್ ಬರಲ್ಲ ಇವತ್ತು ಅಂತ ನಾನು ನೀರು ಇಟ್ಟಿದ್ದಲ್ಲ. ಅದಕ್ಕೆ ಏನು ಮಾಡ್ತಾರೆ ಒಂಚೂರು ಜಾಸ್ತಿ ಅಲ್ಲ ನೋಡಿ, ಒಂದಿಷ್ಟು ಒಂಚೂರು ಪುಡಿ ಹಾಕಿ ಕಲಿಸ್ತೀನಿ. ಪ್ರಾಬ್ಲಿ ನೀವು ನನ್ನ ಮುದ್ದೆ ರೆಸಿಪಿ ನೋಡಿರ್ತೀರಾ, ರಾಗಿ ಮುದ್ದೆ ರೆಸಿಪಿ ನೋಡಿರ್ತೀರಾ. ಅದರಲ್ಲೂ ಹೆಚ್ಚು ಕಮ್ಮಿ ಹೀಗೇನೆ ಮಾಡೋದು. ಸ್ವಲ್ಪ ನೀರಿಗೆ ಬೇರೆ ನೀರಲ್ಲಿ ನಾವು ಹಿಟ್ಟು ಹಾಕಿದ್ರೆ ಅಷ್ಟು ಸರಿ ಬರಲ್ಲ. ಅದು ಮುದ್ದೆ ಅದು ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ನೀರಿಟ್ಟಾಗ ಒಂದು ಸ್ವಲ್ಪ ರಾಗಿ ಹಿಟ್ಟು ಅಥವಾ ಜೋಳದ ಮಾಡ್ಬೇಕಾದ್ರೆ ಜೋಳದ ಹಿಟ್ಟು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಗಂಜಿ ಥರ ಆಗುತ್ತೆ. ಹೆಚ್ಚು ಆ ಗಂಜಿ ಥರ ಆದಾಗ ಏನಾಗುತ್ತೆ, ಮಾಮೂಲಿ ನೀರಿಗೆ ನೀವು ಬಿಸಿಗೂ ಮತ್ತು ಗಂಜಿಗೂ ಬಿಸಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಗಂಜಿ ತುಂಬ ಜಾಸ್ತಿ ಬಿಸಿ ಇರುತ್ತೆ. ಸೊ ಹಾಗಾಗಿ ಬೇಗ ಬೇಯುತ್ತೆ, ಹಾಕಬೇಕು. ಓಕೆ, ಅದರಿಂದ ಇದು ಮತ್ತೆ ಯೂಸ್ ಮಾಡ್ತಿದ್ದೀನಿ. ಮತ್ತೊಂದು ಇದು ಕೋಲು ಇದು ಬೇಕಾದ್ರೆ ಹಿಟ್ಟು ತೊಳಿಸ್ಲಿಕ್ಕೆ ಅಂತ ನೋಡಿ ಕಾಣ್ತಿದೆ. ಕೊಡ್ತದೆ ಈಗ ಇಟ್ಟು ಒಂದು 2 ಮಿನಿಟ್ಸ್ ಆಗಲಿಲ್ಲ ನಮ್ಮ ಬರೋಲ್ಲ. ಸುಮಾರು ಇಟ್ಟು 2 ಮಿನಿಟ್ಸ್ ಆಗಲಿಲ್ಲ, ಅಷ್ಟಲ್ಲಿ ಇದಾಗುತ್ತೆ. ಸೊ ಇದಕ್ಕೆ ಈಗ ಹಾಕ್ಕೊಂಡೆ ಗಂಟು ಬರದೇ ಇರೋ ರೀತಿಯಲ್ಲಿ ಈಗ ತಿರ್ಸ್ಕೊಳ್ತಾ ಹೋಗ್ಬೇಕು. ನೋಡಿ, ಈಗ ನಾನು ಇದು ಫ್ಲೇಮ್ ಫುಲ್ ಕಮ್ಮಿ ಮಾಡಿದ್ದೀನಿ, ಯಾಕಂದರೆ ಅದು ತಳ ಹಾಕ್ಬಿಡುತ್ತೆ ಅಂತ. ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಇದರಲ್ಲಿ ನಾವಿದು ಸೌಟು ಅಥವಾ ಈರುಳ್ಳಿ ಮಾಡಿದ್ರೆ ಅಷ್ಟು ಸರಿ ಬರಲ್ಲ. ಸೊ ಹಾಗಾಗಿ ಈ ಥರ ಒಂದು ಕೋಲ್ ಇರಬೇಕು ಮಾಡಲಿಕ್ಕೆ, ಗಂಟು ಮತ್ತು ಇದೆಲ್ಲ ಆಗಿರೋದು. ಮುದ್ದೆ ಥರ ಹೀಗೆ ಮಾಡಿಕೊಂಡು ಕ್ಲೋಸ್ ಮಾಡಿರ್ತೀನಿ. ಸಿಮ್ಮಲ್ಲಿ ಇಟ್ಟಿದ್ದೀನಿ. ಒಂದು 2-3 ಮಿನಿಟ್ಸಲ್ಲಿ ಬೇಯ್ಲಿ ಸ್ವಲ್ಪ ಗಿಡ ಹಾಕೋದು. ಎಸ್, ಈಗ ಬೇಯ್ತಾ ಇದೆ. ಬೇಯಷ್ಟು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಅದು ಇದು ಚೆಲ್ಲಿರುತ್ತೆ, ಒಂಚೂರು ನೀರು ಬಿದ್ದಿರುತ್ತೆ. ಸೊ ಈ ಕೌಂಟ್ರ್ ಯಾವಾಗಲೂ ಕ್ಲೀನ್ ಇಟ್ಕೋಬೇಕು. ಸೊ ಹಾಗಾಗಿ ನಮ್ಮ ಟೈಮ್ ಆದಾಗೆಲ್ಲ ಇದು ಮಾಡ್ತಿರ್ಬೇಕಾದ್ರೆ ಈಗ ವಿಲ್ ಹ್ಯಾವ್ ಸಫಿಷಿಯಂಟ್ ಟೈಮ್. ನೋಡಿ, ಈಗ ಇದೆಲ್ಲ ನೀಟ್ ಮಾಡ್ಕೊಂಡ್ಬಿಟ್ರೆ ಕಿಚನ್ ಯಾವಾಗಲೂ ಕ್ಲೀನ್ ಇರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದೆಲ್ಲ ಒಂದು ನೋಡಿ, ಆ್ಯಂಡ್ ಆಫ್ಟರ್ ಎವ್ರಿ ಯೂಸ್ ಈ ಒಂದು ನೈಫ್ಸ್ನೆಲ್ಲ ಚೆನ್ನಾಗಿ ತೊಳೆದು ನೀಟಾಗಿ ಒರೆಸಿಟ್ಕೊಂಡ್ರೆ ಅದು ಜಾಸ್ತಿ ಚೆನ್ನಾಗಿರುತ್ತೆ. ಮತ್ತು ಯಾವ ಜಾಗದಲ್ಲಿ ಇದೆಯೋ ಆ ಜಾಗದಲ್ಲಿ ತೊಗೊಂಡು ನಾನು ಯೂಸ್ ಮಾಡ್ತೀನಿ. ಮತ್ತೆ ವಾಪಸ್ಸು ಅದನ್ನ ಕ್ಲೀನ್ ಮಾಡಿ ವಾಪಸ್ ಇಟ್ಟರೆ ಜಾಸ್ತಿ ಎಫರ್ಟ್ ಆಗೋ ನೆಸೆಸಿಟಿ ಇಲ್ಲ. ನಾವು ಮತ್ತೆ ಕ್ಲೀನ್ ಮಾಡಿ ಕಿಚನ್ನ ಎಲ್ಲ ಮಾಡಿದ್ಮೇಲೆ ಮಾಡೋಣ ಲಾಸ್ಟಲ್ಲಿ ಇದ್ದರೆ ಅದು ಆಗೋದೇ ಇಲ್ಲ. ದಿಸ್ ಇಸ್ ಮೈ ಒಂದು ಒಪಿನಿಯನ್. ಮತ್ತು ವಾಟ್ ಐ ಸೇ, ದೀಸ್ ಆರ್ ಆಲ್ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಕಿಚನ್. ಎಲ್ಲದಕ್ಕೂ ಕೆಲವೊಂದು ಬೆಸ್ಟ್ ಪ್ರಾಕ್ಟೀಸಸ್ ಅದೇ ಥರ ಕಿಚನ್. ದೀಸ್ ಆರ್ ಬೆಸ್ಟ್ ಪ್ರಾಕ್ಟೀಸಸ್ ವಿಚ್ ವಿ ಕ್ಯಾನ್ ಕೀಪ್ ಕಿಚನ್ ಕ್ಲೀನ್ ಅಂತ ಹೇಳಿ. ಸೊ ಆಲ್ಮೋಸ್ಟ್ 2-3 ಮಿನಿಟ್ಸ್ ಆಗಿದೆ. ಈಗ ಬೆಂದಿರುತ್ತೆ. ಲೆಟ್ಸ್ ಸಿ. ರೈಟ್, ಈಗ ನೋಡೋಣ. ಚೆನ್ನಾಗಿ ಬಿದ್ದಿದೆ ನೋಡಿ, ತೋರಿಸ್ತೀನಿ. ಅಲ್ಲಿ ಶೂ ಚೆನ್ನಾಗಿ ಬಿದ್ದಿದೆ ಇದು. ಸೊ ಆಫ್ ಮಾಡಿ ನೋಡಿ. ನೀರಿಟ್ಟಿದ್ದೀನಿ ನನಗೆ ಚೆನ್ನಾಗಿದ್ದು. ನೀವು ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ಕೊಂಡು ಹಾಕ್ತಾ ಹೋಗಿದ್ದು. ಸೊ ಶೋ ಇದು ಸಕ್ಕ ಬಿಸಿ ಇದೆ. ಕೈ ನೋಡಿ ಕೆಂಪಾಗ್ಬಿಡಿದೆ. ಬಟ್ ಈಗ ನೀವು ನೋಡ್ಬೋದು, ಇದು ನಾನು ಹೀಗೆ ಮಾಡಿ ಎಷ್ಟು ಸಾಫ್ಟ್ ಅನಿಸ್ತದೆ, ಒಂಥರ ಹದ ಬಂದಿದೆ ನೋಡಿ. ಇದು ಹೀಗೆ ಬರಬೇಕು ಚೆನ್ನಾಗಿದು. ಈ ಒಂದು ಇದರಲ್ಲಿ ಪೋರ್ಷನಲ್ಲಿ ನೀವು ಚೆನ್ನಾಗಿ ನಾದಿ ಹಸ್ಬೆಂಡ್ಗೆ ಕಾಯ್ತಾ ಇದ್ದೀನಿ ನಾನು. ಇದು ಬಿಸಿ ಬಿಸಿ ತಿಂದರೆ ಚೆನ್ನಾಗಿರೋದು. ಇದೆಲ್ಲ ತಣ್ಣಗೆ ಆದಮೇಲೆ ತಿಂದರೆ ಚೆನ್ನಾಗಿರಲ್ಲ. ಸೊ ಅವ್ರು ಬಂದಿದ ತಕ್ಷಣ ನಾನು ಇದು ರೊಟ್ಟಿ ಮಾಡಿ ಬಿಸಿ ಬಿಸಿ ಕೊಡ್ತೀನಿ ನೋಡಿ. ಎಷ್ಟು ಇದು ಒಳ್ಳೆ ಬೆಣ್ಣೆ ಥರ ಬರಬೇಕು ನೋಡಿ. ಮಾಡ್ತಾ 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 ಇದು ಬಿಸಿಲು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಇದಕ್ಕೆ ಈಗ ಆಗಿದೆ. ಈಗ ನಾನು ಸ್ವಲ್ಪ ತಣ್ಣೀರು ಅದು ಕೈನಲ್ಲಿ ಈಗ ಮಾಡ್ತಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬಟ್ ಸ್ಟಿಲ್ ಇದಕ್ಕೆಲ್ಲ ಎಫರ್ಟ್ ಬೇಕು ನೋಡಿ. ಕೈ ತುಂಬ ಕೆಂಪಾಗಿದೆ ಬಿಸಿಗೆ.
ಬಟ್ ಇಟ್ಸ್ ವರ್ಕ್ ಆಫ್ ಡೂಯಿಂಗ್ ಆಲ್ ದಿಸ್. ಇದೆಲ್ಲ ಮಾಡಿದ್ಮೇಲೆ ನೀವು ರೊಟ್ಟಿ ಆದ್ಮೇಲೆ ತಿಂತೀರಲ್ಲ ಬಿಸಿ ಬಿಸಿ. ನಾನು ಮತ್ತೆ ಮನೆಯಲ್ಲಿ ಬೆಣ್ಣೆ ಮಾಡಿರೋದು, ಮನೆಯಲ್ಲೇ ಮಾಡಿರೋಂಥ ಬೆಣ್ಣೆ, ಮತ್ತು ಇದು ರೊಟ್ಟಿ, ಮತ್ತು ಈಗ ಹಾಗಲಕಾಯಿ ಪಲ್ಯ. ಓಕೆ, ಆ್ಯಕ್ಚುಲಾಗಿ ಜೋಳದ ರೊಟ್ಟಿ ಜೊತೆಯಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಅದು ತುಂಬ ಒಳ್ಳೆ ಕಾಂಬಿನೇಷನ್. ಬಟ್ ನನ್ನ ಹಸ್ಬೆಂಡ್ಗೆ ಬದನೆಕಾಯಿ ಅಲರ್ಜಿ ಇರೋದನ್ನ ನಾನೀಗ ಮಾಡ್ತೀನಿ. ಸದ್ಯಕ್ಕೆ ನಾನು ಒಂದು ಮುದ್ದೆ ಮಾಡಿ ಇಡ್ತೀನಿ. ನೋಡಿ ಹೀಗೆ ಮಾಡಿ ಹೇಗಿದೆ ನೋಡಿ, ಈ ಒಂದು ಹದ ಕಾಣ್ತಿದೆಯಲ್ಲ ನಿಮಗೆ, ಹೀಗೆ. ಓಕೆ, ನಾನೀಗ ಈಗ ಮುಚ್ಚಿಟ್ಬಿಡ್ತೀನಿ. ಸೊ ಅದು ಬಂದಮೇಲೆ ಈಗ ರೊಟ್ಟಿ ಮಾಡಿ ತೋರಿಸ್ತೇನೆ ಹೇಗೆ ಮಾಡಿ. ಇದು ಹೊಸದಾಗಿ ತಂದಿರೋಂಥ ಒಂದು ಕುಷನ್ ಕವರ್ಸ್, 3D ಪ್ರಿಂಟ್ ಇರೋಂಥ ಕವರ್ಸ್. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಶೋ ಯು ಇನ್ನು 5 ಬಂದಿದೆ ಇದು ನೋಡಿ, 3D ಪ್ರಿಂಟ್ ಕವರ್ ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಆಲ್ಸೋ. ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಹಾಕ್ತೀನಿ. ಏನೋ ಬೇಕಾದರೆ ನೀವು ಇದನ್ನ ಬೈ ಮಾಡಲಿಕ್ಕೆ ಆ ಲಿಂಕ್ನ ನೀವು ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ರೀಚ್ ಟು ದಿ ಕನ್ಸರ್ನ್ಡ್ ಸೆಲ್ಲಿಂಗ್ ಟೀಮ್. ರೈಟ್, ನೋಡಿ ಈಗ ಬಟ್ ಇಟ್ಸ್ ವೆರಿ ಪ್ರಿಂಟ್. ನನಗೂ ಭಾಳ ಇಷ್ಟ ಆಯಿತು. 3D ಪ್ರಿಂಟಿಂಗ್ ಅಂತ ಹೇಳ್ತಿದ್ದಾರೆ. ಮರ ಗಿಡ ಇಷ್ಟ ಇರೋದು ನನಗೂ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗ್ಬೋದು. ಆ್ಯಂಡ್ ಇದೆಲ್ಲ ನಾನು ಕೆಲವೊಂದು ನನ್ನ ಒಂದು ಕ್ರಾಫ್ಟ್ ಐಟಮ್ಸು ನೋಡಿ. ಈ ಒಂದು ಮಂಡಲ ಪೇಂಟಿಂಗ್ ಅಂತ ಹೇಳಿ ಒಂದು ಈ ಬಾಟಲ್ ಮೇಲೆ ಜಸ್ಟ್ ಇದೊಂದು ಖಾಲಿ ಒಂದು ಬಾಟಲ್ ಇತ್ತು. ಸೊ ಅದ್ರ ಮೇಲೆ ಇದನ್ನ ಒಂದಷ್ಟು ಡಿಸೈನ್ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ಲೈಕ್ ರಿಯಲಿ ಶೋ ಪೀಸ್ ಅಂತ ಹೇಳ್ಬೋದು. ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ ಮಾಡಿಲ್ಲ, ನಾನು ಇನ್ನೂ ಇದನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ್ಮೇಲೆ ಹೇಗೆ ಇರುತ್ತೆ ತೋರಿಸ್ತೀನಿ. ಸೊ ನೋಡಿ, ಇದು ಏನು ಕಷ್ಟನೇ ಇಲ್ಲ. ಇದು ಹೇಗೆ ಮಾಡೋದು ಅಂತ ಇದ್ರದ್ದೊಂದು ಒಂದು ಟ್ಯುಟೋರಿಯಲ್ ಹೇಳ್ತೀನಿ ನಾನು. ಇದ್ರದ್ದೊಂದು ಎಪಿಸೋಡಲ್ಲಿ ನಾನು ಒಂದು ಫ್ಯೂ ಕ್ರಾಫ್ಟ್ ಐಟಮ್ಸ್ ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸ್ತೀನಿ. ಎನಿಬಡಿ ಕ್ಯಾನ್ ಕುಕ್, ಹಾಗೆ ಎನಿಬಡಿ ಕ್ಯಾನ್ ಡೂ ದಿಸ್ ಕೈಂಡ್ ಆಫ್ ಕ್ರಾಫ್ಟ್ ವರ್ಕ್ಸ್ ಅಂತ ಹೇಳಿ ನನ್ನ ಒಂದು ಇದೊಂದು ಕಾನ್ಸೆಪ್ಟ್. ಊಟ ಆಯಿತು ಅಥವಾ ಕ್ರಾಫ್ಟ್ ಐಟಮ್ಸ್ ಆಯಿತು, ಎನಿ ಒನ್ ನೋ ವೈಸ್ ಯಾರು ಬೇಕಾದ್ರೆ ಮಾಡ್ಬೋದು ಅಂತ ಹೇಳಿ ತೋರಿಸಿದ್ವಿ. ಓಕೆ, ಒಂದು ಜಾರ್, ಈ ಮೇಸನ್ ಜಾರಲ್ಲಿ ಆ್ಯಕ್ಚುಲಾಗಿ ಮೇಸನ್ ಜಾರಲ್ಲ ಏನು ಅಲ್ಲ, ಆ್ಯಕ್ಚುಲಾಗಿ ಒಂದು ಜಾನ್ ಬಾಟಲ್ ಥರ ನನ್ನ ಮನೆಯಲ್ಲಿತ್ತು, ಅಮ್ಮನ ಮನೆಯಲ್ಲಿತ್ತು. ಸೊ ಅದನ್ನು ನಾನು ಏನು ಮಾಡಿದ್ದು ತೊಗೊಂಡ್ಬಿಟ್ಟು ಬಿಸಾಕ್ತಿದ್ರು ಹೇಗಿದ್ರು ಅದನ್ನ. ಐ ಜಸ್ಟ್ ವಾಂಟೆಡ್ ಟು ಪೇಂಟ್ ಇಟ್. ಆ್ಯಕ್ಚುಲಿ ಇದು ವೈಟ್ ಇತ್ತು, ಇದನ್ನು ನಾನು ಮಾಡಿ ಬ್ಲೂ ಕಲರ್ ಪೇಂಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಬ್ಲೂ ಕಲರ್ ಇಷ್ಟ. ಸೊ ಹಾಗಾಗಿ ಬ್ಲೂ ಕಲರ್ ಪೇಂಟ್ ಮಾಡಿ ಇದು ಮೇಲ್ಗಡೆ ಒಂದು ಕಾಣ್ತಿದೆ ನೋಡಿ, ಒಂದು ಹೋಲ್ ಮಾಡಿ ಇದಕ್ಕೆ ಒಂದು ನಾನೇ ಒಂದು ಬಟ್ಟೆನಲ್ಲಿ ಒಂದು ಬತ್ತಿ ಮಾಡಿದ್ದೀನಿ. ಬತ್ತಿ ಮಾಡಿ ಇದರೊಳಗಡೆ ಎಣ್ಣೆ ಹಾಕಿದ್ದೀನಿ, ಕಾಣ್ತಿರ್ಬೋದು ಸ್ವಲ್ಪ ಶೇಡೆಡ್. ಸೊ ಇದು ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ, ಇದು ಸಮ್ಟೈಮ್ಸ್ ಮನೆಯಲ್ಲೇ ಇದನ್ನ ಲ್ಯಾಂಪ್ ಮಾಡಿ ಲೈಟ್ ಮಾಡಿ ಇದರಲ್ಲಿ ಊಟ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐ ಶೋ ಯು ದಿಸ್ ಆಲ್ಸೋ. ಎಸ್, ಬಂದರು ಇವರು. ಸೊ ಹಾಗಾಗಿ ಮಾಡಿ ಅವ್ರಿಗೆ ಹೊಟ್ಟೆ ಎಷ್ಟು ಅಂತಿದ್ದಾರೆ. ಸೊ ಈಗ ಕಟ್ತಿದ್ದೀನಿ ನೋಡಿ. ನಾನು ಏನು ಮಾಡಿದ್ದೀನಿ, ಈಗ ಒಂದು ಪ್ಲಾಸ್ಟಿಕ್, ಒಂದು ತಿಕ್ಕಾಗಿರೋ ಪ್ಲಾಸ್ಟಿಕ್ಗೆ ಈ ಒಂದು ಈ ಜೋಳದ ಹಿಟ್ಟನ್ನ ಹಾಕ್ಕೊಂಡು ನೋಡಿ, ಈ ಹಿಟ್ಟನ್ನ ಕಾಣ್ತಿದ್ಯಾ, ಉಪ್ತಿದೆ ನೋಡಿ ಇಲ್ಲಿ. ಇಟ್ಸ್ ಲೈಕ್ ಪೂರಿ ಥರ ಉಪ್ತಾ ಇದೆ. ಓಕೆ, ಇದನ್ನ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ನೋಡಿ. ಇದು ಉಂಡೆ ಹೀಗೆ ಮಾಡಿಕೊಂಡು ಇದಕ್ಕೆ ನಾವು ಎಣ್ಣೆ ಹಾಕೋಬಾರ್ದು, ನೀರು ಏನು ಬೇಡ. ಇದನ್ನು ಜಸ್ಟ್ ಹಿಟ್ಟು ಹಾಕ್ಕೊಂಡೆ ನಾನು ಚಪಾತಿ ಥರ ನಾನು ಲಟ್ಟಿಸ್ತಾ ಇದ್ದೀನಿ. ಇನ್ನು ಆ್ಯಕ್ಚುಲಾಗಿ ಇದು ಬಡ್ದು ಮಾಡ್ತಾರೆ. ಇದು ರೊಟ್ಟಿನ ಆ್ಯಕ್ಚುಲಾಗಿ ಹೀಗೆ ಬಡಿತಾ ಇರ್ತಾರೆ. ನಾನು ಇದನ್ನ ಸ್ವಲ್ಪ ನಮ್ಮ ಒಂದು ಇದಕ್ಕೆ ಚಪಾತಿ ಥರ ನಾನು ಲಟ್ಟಿಸ್ತಿದ್ದೀನಿ. ಮತ್ತು ಎಷ್ಟು ತೆಳ್ಳಗೆ ಮಾಡ್ತೀರಲ್ಲ ಅಷ್ಟು ಚೆನ್ನಾಗಿರುತ್ತದು. ಮುದ್ದೆ ಥರ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಇದು ಅರಿಯೋದಿಲ್ಲ. ಯೂಶ್ವಲಾಗಿ ಇದು ಅರ್ಧೋಗೋದಿಲ್ಲ ನೋಡಿ. ಬೇಕಾದ್ರೆ ಯು ಕ್ಯಾನ್ ಸಿ ಎಷ್ಟು ಪೂರಿ ಥರ ಇದೆ. ಸೂಪರ್. ಡೆಫಿನೆಟ್ಲಿ ಮೈ ಹಸ್ಬೆಂಡ್ ವಿಲ್ ಲವ್ ದಿಸ್. ಅವ್ರಿಗೊಂದು ಇಷ್ಟ ಆಗೇ ಆಗುತ್ತೆ. ಅವ್ರಿಗೆ ಈ ಥರ ರೊಟ್ಟಿ ಎಲ್ಲ ತುಂಬ ಇಷ್ಟ. ಅದರಲ್ಲಿ ನೀವು ಅಥೆಂಟಿಕ್ ನಮ್ಮ ಒಂದು ಈ ಧಾರವಾಡ, ಹುಬ್ಬಳ್ಳಿ ಆ ಕಡೆ ಎಲ್ಲ ಹೋಗಿ ಜೋಳದ ರೊಟ್ಟಿ ತಿಂದರೆ ಅದಕ್ಕೆ ಶೇಂಗಾ ಚಟ್ನಿ ಪುಡಿ ಮತ್ತು ಬದನೆಕಾಯಿ ಎಣ್ಣೆಗಾಯಿ ಮತ್ತು ಹಸಿ ಮೆಂತ್ಯ ಸೊಪ್ಪು. ಸೊ ಇವೆಲ್ಲ ಮ್ಯಾಂಡೇಟ್ರಿ ಆಗಿ. ಇದು ನನ್ನ ಶೇಪ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ನನ್ನ ಅಮ್ಮ ಮಾಡೋದು ಒಂದು ವಿಡಿಯೋ ಮಾಡಿ ತೋರಿಸ್ಬೇಕು ನಿಮಗೆ. ತರಕಾರಿ ಹಚ್ಚೋದಿರ್ಬೋದು, ಚಪಾತಿ ಲಟ್ಸೋದಿರ್ಬೋದು, ಈ ಥರದ ರೊಟ್ಟಿ ಎವ್ರಿಥಿಂಗ್ ಬಿ ಸೋ ಪರ್ಫೆಕ್ಟಾಗಿರೋ ಸರ್ಕಲ್ ಆಗಿರುತ್ತೆ. ನಾನು ಮಾಡೋದು ಈಗ ಇದು ಒಂದೊಂದೊಂದು ಶೇಪ್ ತೊಗೊಳ್ತದೆ. ಬಟ್ ಎನಿವೇ ಟೇಸ್ಟ್ ವಿಲ್ ಬಿ ಡೆಫಿನೆಟ್ಲಿ ಗುಡ್. ಇಟ್ಸ್ ಆಲ್ ಅಪ್ ಟು ದ ನಮ್ಮ ಒಂದು ಇದು ಅಷ್ಟೇ ನೋಡಿ. ಇದು ಹೇಗೆ ಬಂದರೆ ನೋಡಿ, ಕಾಣ್ತಿದೆಯಲ್ಲ. ಮನೆಯಲ್ಲೇ ಮಾಡಿರೋಂಥ ಒಂದು ಬೆಣ್ಣೆ ಇದು. ನೋಡಿ ಕಾಣ್ತಿದ್ಯಾ,
ಎಷ್ಟು ದಪ್ಪ ಬಂದಿದೆ. ಮತ್ತು ಈಗ ತುಂಬ ಟೇಸ್ಟಿ ಇರುತ್ತೆ ರೊಟ್ಟಿ ಜೊತೆನಲ್ಲಿ ಬೆಣ್ಣೆ. ಈ ಥರದ ರೊಟ್ಟಿನ ಬೆಣ್ಣೆ ಕೊಡ್ರಿ ಪಾಪ ಅವನಿಗೆ ಕೊಡ್ಲ ಪಾಪ ಒಂದು ಅವನಿಗೆ ಪ್ರೋಟೀನ್ ಅಂತ ನನಗೆ ಒದ್ದಾಡಿ ಸಾಯ್ತಾ ಇದೆ. ಕೊಡಿ ಕೊಡಿ ಬಿಸಿ ಮಾಡ್ಕೊಂಡು ಯಾವುದು ಹಾಕೊಳ್ಳಿ. ಹೆಲ್ದಿ ಇವಾಗ ಯು ಕ್ಯಾನ್ ಇಮ್ಯಾಜಿನ್ ಸೋ ಹೆಲ್ದಿ. ಎಸ್ ಫ್ರೆಂಡ್ಸ್ ನೋಡಿ, ಬಿಸಿ ಬಿಸಿ ಜೋಳದ ರೊಟ್ಟಿ ವಿತ್ ಮಯನ್ ಮಾಡ್ರ ಬೆಣ್ಣೆ, ಮತ್ತು ಇದು ಹಾಗಲಕಾಯಿ ಪಲ್ಯ, ಇದು ಜಜ್ಮುಲಂಗಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಇದು ಶೇಂಗಾ ಚಟ್ನಿ, ಮತ್ತು ಇದು ಈರುಳ್ಳಿ ಗೊಜ್ಜು. ಎಸ್ ಫ್ರೆಂಡ್ಸ್, ಈಗ ನಿಮ್ಮ ಮುಂದೆನೇ ತಿಂತೀನಿ. ಬನ್ನಿಲ್ಲ ತಿನ್ನೋಣ ನಾವು. ಈಗ ಜೋಳದ ರೊಟ್ಟಿ, ಬಿಸಿ ಬಿಸಿ ಜೋಳದ ರೊಟ್ಟಿ ಆ್ಯಂಡ್ ಬೆಣ್ಣೆ ಆ್ಯಂಡ್ ಭಾಳ ಚಲೋ ಐತ್ರಿ. ಬೆಣ್ಣೆ ಜೊತೆ ನಾನೀಗ ಶೇಂಗಾ ಚಟ್ನಿ ತಿಂತಿದ್ದೀನಿ. ಸ್ವರ್ಗ. ನಾನು ನಿಜವಾಗ್ಲೂ ಇದು ಉತ್ಪ್ರೇಕ್ಷೆ ಮಾಡಿ ಹೇಳ್ತಿಲ್ಲ, ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಡೆಫಿನೆಟ್ಲಿ ಶೇಂಗಾ ಚಟ್ನಿ ಅಂತ ತುಂಬ ಚೆನ್ನಾಗಿದೆ. ಅದರಲ್ಲಿ ಈ ರೊಟ್ಟಿ ಆ್ಯಂಡ್ ಬೆಣ್ಣೆ ಬ್ಯೂಟಿಫುಲ್ ಕಾಂಬಿನೇಷನ್. ಹಾಗಲಕಾಯಿ ಪಲ್ಯ ಫಸ್ಟ್ ಕ್ಲಾಸ್. ಸೊ ಎಲ್ಲರೂ ಟ್ರೈ ಮಾಡಿ, ಊಟ ಮಾಡಿ, ಖುಷಿಯಾಗಿರಿ. ಸ್ಟೇ ಸೇಫ್. See you in next vlog, and if you like my channel definitely subscribe ಮಾಡಿಲ್ಲ ಅಂದರೆ subscribe ಮಾಡಿ, like ಮಾಡಿ, and all your wishes and ಪ್ರೋತ್ಸಾಹ ಹೀಗೆ ಇರಲಿ. ಇವತ್ತು